ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಸರ್ಕಾರಿ ಹಾಸ್ಟೆಲ್ನಲ್ಲಿ ಕೊಲೆ ಆರೋಪಿಗೆ ಆಶ್ರಯ, ಮಾರಕಾಸ್ತ್ರಗಳೊಟ್ಟಿಗೆ ಅಡಗಿ ಕುಳಿತಿದ್ದ ಅಪ್ರಾಪ್ತ, ಪೊಲೀಸರಿಂದ ಸ್ಥಳ ಮಹಜರ್. ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ವಾಕಿಂಗ್ಗೆ ಬ್ರೇಕ್, ವಾರ್ಷಿಕ 500 ರೂಪಾಯಿ ಶುಲ್ಕ ವಿಧಿಸಲು ನೋಟಿಸ್, ತೋಟಗಾರಿಕೆ ಇಲಾಖೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ವಿದ್ಯಾರ್ಥಿ ಮೇಲೆ ಹಲ್ಲೆ ಆರೋಪ, ಹಾಸ್ಟೆಲ್ ವಾರ್ಡನ್ ವರ್ಗಾವಣೆ, ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಶಾಸಕರು, ಅಧಿಕಾರಿಗಳು. ಪೊಲೀಸ್ ಅಂದ್ರೆ ಬರೀ ಲಾಠಿ ತೋರಿಸೋದಲ್ಲ, ಇಲ್ಲಿ ಜನರೇ ಸುಪ್ರೀಂ, ಯಾವ ಡಿಸಿ ಪರ್ಮಿಷನ್ ಕೇಳಲ್ಲ, ಕಾಕಿ ವಿರುದ್ಧ ಶಾಸಕ ಎಚ್ ಕೆ ಸುರೇಶ್ ಕಂಡ ಮಂಡಲ. ವಿದ್ಯಾರ್ಥಿಗಳ ದೂರು ಹಿನ್ನೆಲೆ ಹಾಸ್ಟೆಲ್ಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ದಿಢೀರ್ ಭೇಟಿ, ಸ್ಥಳ ಪರಿಶೀಲನೆ, ಕ್ರಮದ ಸೂಚನೆ. ತಂಬಾಕು ಬೆಲೆ ಕುಸಿತಕ್ಕೆ ಆಕ್ರೋಶ, ಕಣ್ಮುಚ್ಚಿ ಕುಳಿತ ಆಡಳಿತ ಮಂಡಳಿ, ರಾಮನಾಥಪುರದಲ್ಲಿ ರೈತರ ಹೋರಾತ್ರಿ ಧರಣಿ ಎಚ್ಚರಿಕೆ. ವಾರ್ತೆಗಳ ವಿವರ. ಹಾಸನದ ಸರ್ಕಾರಿ ಹಾಸ್ಟೆಲ್ನಲ್ಲಿ ಕೊಲೆ ಆರೋಪಿಗೆ ಅಕ್ರಮವಾಗಿ ಆಶ್ರಯ ನೀಡಿರ್ತಕ್ಕಂಥ ಒಂದು ಆತಂಕಕಾರಿ ಬೆಳವಣಿಗೆ ಇದೀಗ ಬಂದಿರತಕ್ಕಂಥದ್ದು. ಕಳೆದ ಮಾರ್ಚ್ 12ನೇ ತಾರೀಕು ದುದ್ದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಡೆಲಿವರಿ ಬಾಯ್ ವರುಣ್ ಎಂಬ ಯುವಕನ ಕೊಲೆ ಪ್ರಕರಣದ ಆರೋಪಿಯೊಬ್ಬನನ್ನ ಸರ್ಕಾರಿ SC/ST ಹಾಸ್ಟೆಲ್ ನಲ್ಲಿ ಅಕ್ರಮವಾಗಿ ಆಶ್ರಯವನ್ನ ನೀಡಿರ್ತಕ್ಕಂಥದ್ದು, ಆತ ಆಶ್ರಯವನ್ನ ಪಡೆದಿರ್ತಕ್ಕಂಥ ಆತಂಕಕಾರಿ ಮಾಹಿತಿ ಇದೀಗ ಬಹಿರಂಗ ಆಗಿದೆ. ಈಗಾಗಲೇ ಅರೆಸ್ಟ್ ಆಗಿರ್ತಕ್ಕಂಥ ಶಶಾಂಕ್ ಅಂಡ್ ಗ್ಯಾಂಗ್ ಅಂತ ಅಂದ್ರೆ ಒಟ್ಟು 8 ಮಂದಿ ಸೇರಿ ವರುಣ್ ಅನ್ನ ರಾತ್ರಿ ಇಡೀ ಅಮಾನವೀಯವಾಗಿ ಥಳಿಸಿ ಜೀವವನ್ನ ತೆಗೆದಿದ್ರು. ಅಂಡ್ ಆ 8 ಮಂದಿಯಲ್ಲಿ ಒಬ್ಬನಾದ ಪೃಥ್ವಿಕ್ ಎಂಬತಕ್ಕಂಥ ಆರೋಪಿ, ಈತ ಅಪ್ರಾಪ್ತ ಬೇರೆ ಅಂತೆ, ಅಪರಾಧದಲ್ಲಿ ಭಾಗಿಯಾಗಿದ್ದ ಬಳಿಕ ನಗರದ ಸರ್ಕಾರಿ ಹಾಸ್ಟೆಲ್ ನಲ್ಲಿ ತಲೆಮರೆಸಿಕೊಂಡು ಆಶ್ರಯವನ್ನ ಪಡ್ಕೊಂಡಿದ್ದ. ಮತ್ತೊಂದು ಕಳವಳಕಾರಿ ಸಂಗತಿ ಏನಂದ್ರೆ, ವರುಣ್ ಅನ್ನ ಕೊಂದು ಮುಗಿಸಲು ಬಳಸಿದ್ದ ಮಾರಕಾಸ್ತ್ರ ಹಾಗೂ ರಕ್ತ ಸಿಕ್ತ ಬಟ್ಟೆಗಳನ್ನು ಕೂಡ ಹಾಸ್ಟೆಲ್ ನಲ್ಲೇ ಅಡಗಿಸಿದ್ದ ಅಂತಕ್ಕಂಥದ್ದು ಇದೀಗ ಕಾಕಿ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಇನ್ನು ಕೊಲೆ ಪ್ರಕರಣದ ತನಿಖೆ ನಡೆಸಿರ್ತಕ್ಕಂತಹ ಪೊಲೀಸರು ಹಾಸ್ಟೆಲ್ ಮೇಲೆ ದಾಳಿಯನ್ನು ನಡೆಸಿ ಪ್ರಮುಖ ಸಾಕ್ಷ್ಯಾಧಾರಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಡವರ ಮಕ್ಕಳಿಗೆ ಆಶ್ರಯ ನೀಡಬೇಕು, ಅಕ್ಷರ ಕಲಿಸ್ತಕ್ಕಂಥ ನೆಲೆ ಆಗಿರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ಈ ರೀತಿ ಅಪರಾಧ ಅಕ್ರಮ ಚಟುವಟಿಕೆಗೆ ಬಳಸ್ಕೊಳ್ತಾ ಇರ್ತಕ್ಕಂಥ ನಿಜವೂ ಕೂಡ ಇಲ್ಲಿ ಇದೊಂಥರ ದುರಂತ ಅಂತಾನೆ ಹೇಳ್ಬೇಕಾಗುತ್ತೆ ನಾವು. ಹಾಸನ ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ BM ರಸ್ತೆಯ ತೋಟಗಾರಿಕೆ ಇಲಾಖೆಯ ಸಿಲ್ವರ್ ಜೂಬ್ಲಿ ಪಾರ್ಕ್ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ವಾಕಿಂಗ್ ಮಾಡಲು ಬರುವವರಿಗೆ ವಾರ್ಷಿಕ 500 ರೂಪಾಯಿ ಶುಲ್ಕ ಪಾವತಿಸುವಂತೆ ಇಲಾಖೆ ನೋಟಿಸ್ ಒಂದು ಏನೋ ಅಲ್ಲಿ ಬ್ಯಾನರ್ ಹಾಕಿದ್ಯಂತೆ. ಈ ತರ ದುಡ್ಡು ಕೊಡಬೇಕು, ಇಲ್ಲಾಂದ್ರೆ ಒಳಗೆ ಬಿಡೋದಿಲ್ಲ, ಪಾಸ್ ಕಡ್ಡಾಯ ಅಂತ. ಸಾರ್ವಜನಿಕರ ವಿಶೇಷವಾಗಿ ಹಿರಿಯ ನಾಗರಿಕರ ತೀವ್ರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ಒಂದು ಆದೇಶ. ದಶಕಗಳಿಂದಲೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಉಚಿತವಾಗಿ ಇಲ್ಲಿ ವಾಯುವಿಹಾರ ಮಾಡ್ತಾ ಇದ್ವಿ. ಆದ್ರೆ ಇದೀಗ ಸ್ಥಳೀಯರಿಗೆ ದಿಢೀರ್ ಈ ತರ ಒಂದು 500 ರೂಪಾಯಿ ಕೊಟ್ಟು ಪಾಸ್ ತಗೊಬೇಕು ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ, ಅಲ್ಲಿ ಇರ್ತಕ್ಕಂಥದ್ದೇ ಒಂದು 500ರಿಂದ 600 ಮೀಟರ್ ಜಾಗ. 500ರಿಂದ 600 ಮೀಟರ್ ಜಾಗದಲ್ಲಿ ವಾಕಿಂಗ್ ಮಾಡಕ್ 500 ರೂಪಾಯಿ ಕಟ್ಟಬೇಕು ಅಂತಕ್ಕಂಥ ಆದೇಶವನ್ನ ಯಾವ ತಲೆಯರ ಅಧಿಕಾರಿ ಮಾಡೋದ್ನೋ ನನಗಂತೂ ಗೊತ್ತಿಲ್ಲ. ಅಂತ ಬೆಂಗಳೂರಿನಲ್ಲೇ ಕಬ್ಬನ್ ಪಾರ್ಕ್ ಅಲ್ಲಿ ವಾಕ್ ಮಾಡಕ್ಕೆ ಫೀಸ್ ಇಲ್ವಂತೆ, ಅಂತದ್ರಲ್ಲಿ ಹಾಸನದಲ್ಲಿ ಇರೋ 500 ಮೀಟರ್ ಒಂದು ಟ್ರ್ಯಾಕ್ ಅಲ್ಲಿ ವಾಕ್ ಮಾಡಕ್ಕೆ 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀರಿ ಅನ್ನೋದಾದ್ರೆ ಅಷ್ಟು ದರಿದ್ರ ಬಂದಿದ್ಯಾ ನಿಮ್ಮ ಇಲಾಖೆಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಡ್ ಆಯ್ತ್ರಪ್ಪ 500 ರೂಪಾಯಿ ಕೊಟ್ಟೇ ಬಿಡೋಣ, 500 ರೂಪಾಯಿ ನೀವು ಕೊಡ್ತಾ ಇರ್ತಕ್ಕಂಥ ಸೌಲಭ್ಯ ಏನು ಅಂತ ಕೇಳ್ತಾ ಇದ್ದಾರೆ ಜನ. 500 ರೂಪಾಯಿ ಏನ್ ಸೌಲಭ್ಯ ಕೊಡ್ತಿದ್ದೀರಿ? ಅಲ್ಲಿ ಇರೋದೊಂದು ವಾಶ್ರೂಮು, ಆ ವಾಶ್ರೂಮಿಗೂ ಬೀಗ ಹಾಕೊಂಡಿಟ್ಕೊಂಡಿದ್ದೀರಿ. ಟ್ರ್ಯಾಕ್ ಗಳೆಲ್ಲ ಹಾಳಾಗೋಗಿದಾವೆ, ಅತ್ತ ಸತ್ತೆ ಗಿತ್ತೆ ಬಳ್ಕೊಂಡು ಅತ್ತ ಹಸಿರು ಇದೇ ಹಾಳ ಬಿದ್ದು ಹೋಗಿದೆ, ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಇದ್ರ ನಡುವೆಯೂ ಇದೀಗ ನೀವು ದಿಢೀರ್ ಅಂತ 500 ರೂಪಾಯಿ ಕಟ್ಟಿ ಪಾಸ್ ತಗ ಬನ್ನಿ, ಇಲ್ಲಾಂದ್ರೆ ವಾಕ್ ಮಾಡಕ್ ಬಿಡೋದಿಲ್ಲ ಅನ್ನೋದಾದ್ರೆ ಈ ಆದೇಶವನ್ನ ಮಾಡಿದವರು ಯಾರು, ಯಾವ ಆಧಾರದ ಮೇಲೆ ಆದೇಶ ಮಾಡಿದ್ರು? ಇಲಾಖೆಯವರೇ ಈ ರೀತಿ ಆದೇಶ ಮಾಡಿದಾರಲ್ಲ, ಕಡೆ ಹಾಕೊಂಡಿದ್ದಾರೆ, ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು ಮತ್ತೊಂದು ಇನ್ನೊಂದು ಅಂತ ಹಾಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಮಧ್ಯಪ್ರವೇಶ ಮಾಡಬೇಕು, ಈ ತರದಾದಂತ ಒಂದು ತಲೆಕೆಟ್ಟ ನಿರ್ಧಾರವನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ, ಒತ್ತಾಯಿಸಿದ್ದಾರೆ. ಹಿರಿಯರೇ ರಿಟೈರ್ಡ್ ಆದ್ಮೇಲೆ ಒಂದಿಷ್ಟು ಒಳ್ಳೆ ಗಾಳಿ ತಗೋಣ ಅಂತ ಒಂದು ಪಾರ್ಕಿಗೆ ಬರ್ತಾರೆ, ಅಲ್ಗೂ ನೀವು ಫೀಸ್ ಮಾಡ್ತೀವಿ ಅಂತ ಕುತ್ಕೊಂಡ್ಬಿಟ್ರೆ ನೋಡಿ ಜನ ಮಾತನಾಡಿದ್ದಾರೆ. ನಾವು ಸುಮಾರು ಈ ಪಾರ್ಕು ಅವಾಗ್ಲಿಂದಲೂ ನಾವು ಇಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಬಟ್ ವಾಕ್ ಮಾಡೋಕ್ಕೆ ಏನಪ್ಪ ಅಂತಂದರೆ ನಮಗೆ ಗೊತ್ತಿರಂಗೆ ಇಲ್ಲಿ ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ MLA ಅವರು ಹೋದ ಸಲ ಇದ್ದಂಥ MLA ಅವರು ಈ ಗ್ರಾಂಟ್ ಎಲ್ಲ ತಂದು ಮಾಡಿ ಇವತ್ತು ಪಾರ್ಕಿಂಗ್ ವಾಕ್ ಮಾಡೋಕ್ಕಾಗಲಿ ಬೆಳಗ್ಗೆ ಸಂಜೆ ಸಾರ್ವಜನಿಕರಿಗೆ ಭಾರಿ ಅನುಕೂಲ ಇದೆ. ಬಟ್ ಚೆನ್ನಾಗಿದೆ ಇಲ್ಲಿ.
ಆಗಿದ್ದಾಗ ಇವತ್ತು ಏನಾಗಿ ಇದಕ್ಕಿಂತ ಏಕಾಂಗಿ ಹಂಗೆ ನೆನ್ನೆ ಇವರು ಕೃಷಿ ಇಲಾಖೆಯವರು ಇಲ್ಲ ಯಾರು ಹಾಕಿದಾರೋ ಬೋರ್ಡನ್ನ 500 ರೂಪಾಯಿ ವರ್ಷಕ್ಕೆ ಕೊಡಬೇಕು ಅಂತೇಳಿ ಟೋಕನ್ ತಗೋಬೇಕು ಪಾಸ್ ತಗೋಬೇಕು ಅಂತೇಳಿ ಇಲ್ಲಿ ಹಾಕಿದ್ದಾರೆ ಗೇಟಲ್ಲಿ. ಬಟ್ ಅದಕ್ಕೆ ನಮ್ಮದು ಅಭಿಪ್ರಾಯ ಏನು, ಜನಗಳ ಅಭಿಪ್ರಾಯ ಇದು ಬೇಸರ ತರುತ್ತೆ. ಇಡೀ ಸ್ಟೇಟಲ್ಲಿ ಯಾವುದೇ ಪಾರ್ಕಿಗೆ ವಾಕ್ ಮಾಡಬೇಕಾದ್ರೂ ಯಾರು ಹಣ ಕೇಳಲ್ಲ, ಯಾರು ಇದು ಹಣನ ಕಲೆಕ್ಷನ್ ಮಾಡ್ತಾ ಇಲ್ಲ. ಇವತ್ತು ನಾವು ಏಕಾಂಗಿ ಬಂದು ಈ ಕೃಷಿ ಇಲಾಖೆಯವರು ಅಗ್ರಿಕಲ್ಚರ್ ನಾವು ಹಾಕಿದ್ದೀವಿ 500 ರೂಪಾಯಿ ಕೊಡ್ಬೇಕು ನೀವು ಅಂತೇಳಿ ಸಾರ್ವಜನಿಕರು ಬೋರ್ಡ್ ಹಾಕಿದ್ದಾರೆ. ನಾವು ಯಾವುದು ಹಣ ಕೊಡಲ್ಲ, ಧಿಕ್ಕರಿಸ್ತೀವಿ. ನಮಗೆ ಏನು ಬೆಳಿಗ್ಗೆ ಸಂಜೆ ವಾಕ್ ಮಾಡೋಕ್ಕೆ ಸಾರ್ವಜನಿಕ ನೋಡಿ ಎಷ್ಟು ಜನ ಕೂತಿದ್ದಾರೆ ಬೆಳಗಿನ ಸಂಜೆ ಜನ. ಇಲ್ಲಿ ಬೆಳಗ್ಗೆ ಸಾಯಂಕಾಲದಿಂದ ಹೆಚ್ಚು ಕಮ್ಮಿ ಒಂದು 5,000 ಜನ ಬಂದುಬಿಟ್ಟು ವಾಕಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇವ್ರಿಗೆ ಆ 5,000 ಜನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾರೋ ಒಂದು 20 ಜನ 30 ಜನ ಈ ಕೇರಳದಿಂದ ಸ್ಟೂಡೆಂಟ್ಸ್ಗಳು ಬಂದುಬಿಟ್ಟು ಇಲ್ಲಿ ಬರ್ತ್ಡೇ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ಮಾಡ್ಕೊಂಡು ಗಲೀಜು ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನೇ ಹೈಲೈಟ್ ಮಾಡ್ಕೊಂಡು ಎಲ್ಲರೂ ಫೀಸ್ ಕೊಡಿ 500 ರೂಪಾಯಿನ ಪಾಸ್ ತಗೊಳ್ಳಿ ಅದು ಇದು ಅಂದರೆ ಇದು ಅರ್ಥ ಇಲ್ಲ. ಬೆಂಗಳೂರಲ್ಲಿ ಲಾಲ್ಬಾಗಲ್ಲೇ ಸೀನಿಯರ್ ಸಿಟಿಜನ್ಸ್ಗೆ ಮತ್ತು ವಾಕಿಂಗ್ ಸ್ಟಾಫ್ ಏನಿದೆ ಅದು ಬಿಟ್ಬಿಡ್ತಾರೆ. ಅಧಿಕಾರಿಗಳೆಲ್ಲ ಇವತ್ತಿಂದ ಅಂತ ಎಫೆಕ್ಟ್ ಹೇಳಿರೋದು. ಅದು ಇವತ್ತು ನಾವೇ ಅದು ಹೇಳಿದ್ದಕ್ಕೆ ಅವರಿಂದ ನಾಳೆ ದಿನ ಮೀಟಿಂಗ್ ಇದೆ, ಆ ಮೀಟಿಂಗ್ ಬನ್ನಿ ಅಂತ MP ಅವರು ಹೇಳಿದ್ದಾರೆ. ಮೀಟಿಂಗ್ ಇದೆ ಬನ್ನಿ ಅಲ್ಲಿ ಮಾತಾಡೋಣ ಅಂಥೇಳಿ. ಆದ್ದರಿಂದ ನಮ್ಮ ಕಡೆಯಿಂದ ರವೀನವರೊಬ್ಬರು ಹೊಸಕೊಪ್ಪಲು ರವೀನವರು ಹೋಗ್ತೀವಿ ಅಂತ ಹೇಳಿದ್ದಾರೆ. ಮಾಜಿ ಕೌನ್ಸಿಲರ್ ಮಾಡ್ತೀವಿ. ಹಾಸನ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಮಹಾರಾಜ ಪಾರ್ಕು, ಇನ್ನೊಂದು SJP ಪಾರ್ಕು. ಇದು ಮೊದಲಿನಿಂದಲೂ ಕೂಡ ಭಾಳ ವರ್ಷಗಳಿಂದ ಪಾರ್ಕ್ ಆಗಿ ಉಳಿದಿರುತ್ತೆ. ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸುನಾಯಕ ಜನರಿದ್ದರು ಮತ್ತು ರೈತಾಪಿ ವರ್ಗದವರು ಇಲ್ಲೆಲ್ಲ ಬಂದು ಕೆಲಸಕ್ಕೆಲ್ಲ ಬಂದವರು ವಾಕ್ ಮಾಡ್ತಾರೆ, ಕೂತ್ಕೊಳ್ತಾರೆ. ಅನೇಕ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಮಿಡಿಯೇಟಾಗಿ ಇವ್ರು ಬಂದುಬಿಟ್ಟು 500 ರೂಪಾಯಿ ಪಾಸ್ ಕೊಡಿ ಅಂದರೆ ಎಲ್ಲಿಂದ ತಂದು ಕೊಡ್ತಾರೆ? 500 ರೂಪಾಯಿ ಪಾಸ್ ಯಾವ ಕಾರಣಕ್ಕೆ, ಏನಕ್ಕೆ ಅನ್ನೋದು ಕೂಡ ಅವ್ರು ಹೇಳಿಲ್ಲ. ಟೋಟಲಿ ವಾರ್ಷಿಕ ಪಾಸ್ 500 ರೂಪಾಯಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದೇನಕ್ಕೆ ಅಂತಲೂ ಗೊತ್ತಿಲ್ಲ. ಮತ್ತು 500 ರೂಪಾಯಿ ಕೇಳ್ತಕ್ಕಂಥ ಅವಶ್ಯಕತೆ ಏನಿದೆ, ಯಾತಕ್ಕೋಸ್ಕರ ಅಂತ ಅವ್ರು ಹೇಳಿಲ್ಲ. ಹೇಳ್ಬೇಕು ಅವರು. ಹೀಗಿದೆ. ನೀವು ಸ್ವೀಕಾರ ಮಾಡ್ತೀರಾ ಕಡ್ಡಾಯ ಮಾಡಿದ್ರೆ? ಖಂಡಿತ ಇಲ್ಲ ಸರ್. ಯಾಕೆ ಮಾಡೋಣ? ಯಾಕೆ ಮಾಡಬೇಕು? ಇಲ್ಲಿ ಮೂಲಭೂತ ಸೌಕರ್ಯಗಳನ್ನೇ ಅವ್ರು ಕಲ್ಪಿಸಿಲ್ಲ. ಇನ್ನೂ ಶೌಚಾಲಯ ಓಪನ್ ಆಗಿಲ್ಲ. ಶೌಚಾಲಯ ಆಗಿ ಎಷ್ಟು ದಿವಸ ಆಗಿದೆ? ಅದ್ರ ಉಸ್ತುವಾರಿ ಯಾರು ನೋಡ್ತಾ ಇದ್ದಾರೆ? ಅದಕ್ಕೆ ಒಂದು ದಿವಸ ಬಾಗಿಲು ತೆಗ್ದಿಲ್ಲ, ಏನಿಲ್ಲ. ಸುಮ್ಮನೆ 500 ರೂಪಾಯಿ ಕೊಡಿ ಅಂದರೆ ಯಾವ ಕಾರಣಕ್ಕೆ ಕೊಡಬೇಕು? ಇದು ಬರೋದೊಂದು ವಾಕ್ ಮಾಡೋಕ್ಕೆ ಬರ್ತಾರೆ ಅಷ್ಟೇ, ಬೇರೆ ಏನಕ್ಕೆ ಬರ್ತಾರೆ? ಬೇರೆ ಏನಾದರೂ ಅನೈತಿಕ ಅಂದರೆ ಕ್ಲೀನಾಗಿ ಇಡೋಕ್ಕೆ ಹೇಳಿ, ಈ ಥರ ಕಸ ಪಸ ಆಳು ಕೆಲಸದವ್ರನ್ನ ಇಡೋಕ್ಕೆ ಹೇಳಿ. ಬಟ್ ಈಗ ಕೆಲವು ಜನದ ಆಕ್ಷೇಪ ಏನಿದೆ ಅಂದರೆ ಸರ್ಕಾರದ ಮೂಲಭೂತ ಕರ್ತವ್ಯ ಆಗಬೇಕಿತ್ತು. ಬಟ್ ಇರಲಿ ಕೆಲಸ ಮಾಡೋರ್ಗೂ ದುಡ್ಡು ಕೊಡಬೇಕಲ್ಲ, ಕೊಡೋಣ, ನಮಗೇನು ಕೊಡೋದಕ್ಕೆ ಬೇಜಾರಿಲ್ಲ. ಮತ್ತು ಈಗ ಗಲೀಜು ನೋಡೋಕ್ಕಾಗಲ್ಲ. ಎಷ್ಟು ವರ್ಷದಿಂದ ಬರ್ತೀವಿ ನಾವು ಇದು ನಾನು MLA ಪ್ರೀತಮ್ ಗೌಡ ನಾನು ಹೇಳಿದ್ದಕ್ಕೆ ಇದು ಮಾಡಿಸಿದ್ದು. ನಮಗೆ ಬೇಕು ಒಂದು ಎಲ್ಲ ಇದರಲ್ಲೂ ಎಕ್ಸ್ಟೆನ್ಷನ್ನಲ್ಲೂ ಒಂದೊಂದು ಪಾರ್ಕ್ ಮಾಡಿದ್ದೀರಾ. ನಮ್ಮ ಎಕ್ಸ್ಟೆನ್ಷನ್ ಹಳೇ ಎಕ್ಸ್ಟೆನ್ಷನ್ ಏರಿಯಾ ಒಂದು ಪಾರ್ಕ್ ಇಲ್ವಲ್ಲ, ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಇದನ್ನು ಒಂದೇ ತಿಂಗಳಲ್ಲಿ ಮಾಡಿಕೊಟ್ರು. ದೇವಿಕಿ ಜಯರಾಜ್. ಹಾಸನ ನಗರದ ಆಕಾಶವಾಣಿ ಹಿಂಭಾಗ ಇರತಕ್ಕಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದಲ್ಲಿ ಮಂಗಳವಾರ ರಾತ್ರಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಅಧಿಕಾರಿಗಳೀಗ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥದ್ದು. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗೆ ಊಟ ಕೊಡಲ್ಲ ಅಂತಕ್ಕಂಥದ್ದು, ಆ ವಿದ್ಯಾರ್ಥಿ ಹೊರಗಡೆ ಕುತ್ಕೊಂಡು ಕಣ್ಣೀರು ಹಾಕಿದ್ದು ಇಡೀ ರಾಜ್ಯದ ಗಮನವನ್ನ ಸೆಳೆದಿತ್ತು. ಇದಾದ ಮೇಲೆ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬನವಾಸಿ ರಂಗಸ್ವಾಮಿ ನೇತೃತ್ವದಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಈ ಕೂಡಲೇ ಅವನನ್ನ ಅಮಾನತು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ನೀಡಿದ್ರು. ನಮ್ಮ ಸರ್ಕಾರ ಇರ್ತಕ್ಕಂಥದ್ದೇ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ, ಬಡವರಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ರೆ ಇಂತಹ ಅಧಿಕಾರಿಗಳಿಂದ ನಮ್ಮ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರಾಗುತ್ತೆ. ಹೀಗಾಗಿ ಈ ಕೂಡಲೇ ಅವರನ್ನ ಅಮಾನತು ಮಾಡಬೇಕು ಅಂತಕ್ಕಂಥದನ್ನ ಬನವಾಸಿ ರಂಗಸ್ವಾಮಿ ಅವರು ಸೂಚನೆಯನ್ನ ಕೊಟ್ಟಿದ್ರು ಅಧಿಕಾರಿಗಳನ್ನ ಭೇಟಿ ನೀಡಿ. ಇದಾದ ಬೆನ್ನಲ್ಲೇ ಇದೀಗ ಹಾಸ್ಟೆಲ್ನ ಯಾರವನು ಮೇಲ್ವಿಚಾರಕ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಕ್ ಹೋಗಿದ್ದ, ಮತ್ತೊಂದು ಇನ್ನೊಂದು ಮಾಡಿದ್ದ, ಆತನನ್ನ ಇದೀಗ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಈ ಮೂಲಕ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಒಂದು ನ್ಯಾಯ ದೊರಕಿದೆ ಅಂತ ನಾವು ಹೇಳಬಹುದು. 31/3/2020 ರಾತ್ರಿ 9 ಗಂಟೆ ಹೊತ್ತಿನಲ್ಲಿ ನಮ್ಮ ಜಿಲ್ಲಾ ಕಚೇರಿ ಹಿಂದೆ ಇರತಕ್ಕಂಥ ಮೆಟ್ರಿಕ್ ನಂತರ ಬಾಲಕ ವಿದ್ಯಾರ್ಥಿನಿಯ ಕಳ್ಳು ಕೊಠಡ ಹಾಸನ, ಈ ಒಂದು ವಿದ್ಯಾರ್ಥಿನಿಯಲ್ಲಿ ವಿದ್ಯಾರ್ಥಿಗಳು ಊಟ ಕೊಟ್ಟಿಲ್ಲ ಅಂದ್ಬಿಟ್ಟು ಪ್ರತಿಭಟನೆ ಮಾಡ್ತಿರ್ತಾರೆ. ನನ್ನ ಗಮನಕ್ಕೆ 9 ಗಂಟೆ ಸಮಯದಲ್ಲಿ ನನಗೆ ಗಮನಕ್ಕೆ ಬಂದಿರ್ತದೆ.
ನಾನು 9:15 ನಿನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಂದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದ ಹಾಲೂರಿನಲ್ಲಿ ಇರ್ತಿದ್ದೆ. ಆ ಸಮಯದಲ್ಲಿ ಅದು ಮುಗಿಸ್ಕೊಂಡು ನಾನು 9:30 ವಿದ್ಯಾರ್ಥಿಗಳ ಭೇಟಿ ಮಾಡಿ ವಿದ್ಯಾರ್ಥಿಗಳ ಪರಿಚಯ ಪಠಣ ಮಾಡ್ತಿರೋ ಬಗ್ಗೆ ನಾನು ವಿಶ್ವಾಸರಾಗಿ ನಾವು ವಿದ್ಯಾರ್ಥಿಗಳ ಒಂದು 30-20 ವಿದ್ಯಾರ್ಥಿಗಳು ಊಟ ಕೊಟ್ಟಿಲ್ಲ, ವಾರ್ಡನ್ ಕೇಳಿದ್ರೆ ನಮಗೆ ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೊಟ್ಟಿಲ್ಲ ಅಂತ ನನ್ನ ಗಮನ ತಂದಿರ್ತಾರೆ. ಆ ರೀತಿ ಏನು ಗ್ಯಾಸ್ ಪ್ರಾಬ್ಲಮ್ ಏನಿಲ್ಲ. ನಾವು ವಾಸ್ತವವಾಗಿ ನಮ್ಮ ಜಿಲ್ಲಾಡಳಿತ ಎಲ್ಲ ಸಫಿಶಿಯೆಂಟ್ ಆಗಿ ನಮ್ಮ ಏನು ಸರ್ಕಾರಿ ಹಾಸ್ಟೆಲ್ಗಳಿವೆ ಎಲ್ಲ ಹಾಸ್ಟೆಲ್ಗಳಿಗೂ ಸಫಿಶಿಯೆಂಟ್ ಆಗಿ ಕೊಡೋ ವ್ಯವಸ್ಥೆ ಮಾಡಿರ್ತಾರೆ. ನಮ್ಮ ವಾರ್ಡನ್ನು ಉದ್ದೇಶಪೂರ್ವಕವಾಗಿ ಏನಿದೆ ಗೊತ್ತಿಲ್ಲ, ಆ ಒಂದು ಇದಕ್ಕೆ ಊಟ ಕೊಟ್ಟಿರಲಿಲ್ಲ. ನಾವು ಬಂದ್ಮೇಲೆ ರಾತ್ರಿ ಅಡಿಗೆ ಮಾಡಿಸಿ ಊಟ ಕೊಟ್ಟು ನಾನು ರಾತ್ರಿ 11 ಗಂಟೆವರೆಗೂ ಇದ್ದು ನಾನು ತೆರಳುತ್ತೇನೆ. ಪೊಲೀಸ್ ಇಲಾಖೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು, ಪೊಲೀಸ್ ಇದೆ ಅಂತ ಹೇಳಿ ಲಾಠಿ ತೋರ್ಸೋದಲ್ಲ ಅಂತ ಶಾಸಕ ಎಚ್.ಕೆ. ಸುರೇಶ್ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರಿಗೆ ಮೊದಲು ಆದ್ಯತೆ ಕೊಡ್ರಿ, ಇಲ್ಲಿ ಸ್ಥಳೀಯರೇ ಸುಪ್ರೀಮು, ಅವ್ರು ಬಂದ್ಬಿಟ್ಟು AC ಕೇಳ್ತಾರ, ನಿಮ್ಮನ್ ಕೇಳ್ತಾರ, ನನ್ನ ಹತ್ರ ಬಂದ್ ಸಮಸ್ಯೆ ಹೇಳ್ತಾರೆ, ಭಕ್ತರಿಗೆ ಮೇಲೆ ನೀವು ಹಲ್ಲೆ ಮಾಡೋದು ಇವೆಲ್ಲ ಆಗಬಾರ್ದು, ನಿಮ್ಮ DC ಬಂದ್ರು ಅವ್ರ ಪಟಾಕಿ ಇಲ್ಲಿ ನಡೆಯೋದಿಲ್ಲ, ನಾವು ಯಾವನು ಕೇರ್ ಮಾಡೋದಿಲ್ಲ ಇಲ್ಲಿ ಅಂತ ಹೇಳಿ ಸಾರ್ವಜನಿಕವಾಗಿ ಏಕವಚನದಲ್ಲೇ ಶಾಸಕ ಸುರೇಶ್ ಅವರು ಇದೀಗ ಪೊಲೀಸರ ಮೇಲೆ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಕಾಕಿ ಹಾಕೊಂಡು ನಿಂತಿದೀಯಾ, ಜನ ನಿನ್ನ ಹತ್ರ ಬರೋದಿಲ್ಲ, ಅವ್ರ ಸಮಸ್ಯೆ ಹೊತ್ತು ನನ್ನ ಹತ್ರ ಬರ್ತಾರೆ, ಗೌರವಕ್ಕೆ ಮಾತ್ರ ಸಹಕರಿಸ್ತೀನಿ ಅಂತ ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕರ ಈ ನಡೆ ಫೈನ್. ನೀವು ಅಧಿಕಾರಿಗಳು ಪೊಲೀಸರು ಭಕ್ತರ ಮೇಲೆ ಮತ್ತೊಬ್ರ ಮೇಲೆ ಈ ತರ ಏನಾದ್ರು ತಪ್ಪನ್ನೇ ನಡೆದಿದ್ರು ಕೂಡ ದೇರ್ ಇಸ್ ಒನ್ ವೇ. ಅವರೊಬ್ರು ಸರ್ಕಾರಿ ಅಧಿಕಾರಿ ಅವರೊಂದು ಸ್ಟಾರ್ ತಗೊಳಕ್ಕೆ ಸಾಕಷ್ಟು ಕಷ್ಟಪಟ್ಟಿರ್ತಾರೆ, ಸಾಕಷ್ಟು ಓದ್ಕೊಂಡು ಅಲ್ಲಿ ಬಂದಿರ್ತಾರೆ. ಯಾರಿನ ಪೊಲೀಸಿಂದ ಒಂದು ತಪ್ಪಾಗಿರಬಹುದು, ಅದಕ್ಕೆ ಆ ತಪ್ಪನ್ನ ತಿದ್ದಿಕೊಳ್ಳುವಂತೆ ಬುದ್ಧಿ ಹೇಳಕ್ಕೂ ಒಂದು ವೇದಿಕೆ ಇರಬೇಕು. ಒಂದು ವೇದಿಕೆ ಅಂತ ಇರುತ್ತೆ. ಕಾರಣ ಪರ್ಸನಲ್ ಆಗಿ ಹೇಳ್ಬೋದಾಗಿತ್ತಲ್ಲ, ಸರ್ ಹಿಂಗ್ ಮಾಡ್ತಾ ಇದ್ದೀರಿ, ಇದು ತಪ್ಪು, ನಾನು ಇದನ್ನ ಸಹಿಸೋದಿಲ್ಲ, ನೀವೇನೇನು ವರ್ಡ್ಸ್ ಹೇಳಿದ್ದೀರಿ ಆ ವರ್ಡ್ಸ್ನೇ ಪರ್ಸನಲ್ ಆಗಿ ಹೇಳ್ಬೋದಾಗಿತ್ತು. ಅದನ್ನು ಹೊರತುಪಡಿಸಿ ಸಾರ್ವಜನಿಕವಾಗಿ ನಿಲ್ಲಿಸ್ಕೊಂಡು ಒಬ್ಬ ಅಧಿಕಾರಿಯನ್ನ ನೀವು ಆ ತರ ಬೈದು ಬಿಟ್ರೆ ಯಾವ ಮೆಸೇಜ್ ಹೋಗುತ್ತೆ? ಅವ್ರಿಗೆ ಮನೆ ಮಕ್ಳಿರೋದಿಲ್ವಾ, ಅವ್ರಿಗೆ ಹೆಂಡತಿ ಇರೋದಿಲ್ವಾ, ಅವ್ರಿಗೆ ಮಕ್ಳಿರೋದಿಲ್ವಾ, ಜನ ನೋಡಲ್ವಾ ಟಿವಿಲಿ? ಇವೆಲ್ಲನು ಇಲಾಖೆಗಳ ಒಂಥರ ಕುಗ್ಗಿಸ್ತೋ ಕೆಲಸ ಅಲ್ವಾ ಇದು? ಶಾಸಕರು ಏನ್ ಹೇಳಿದ್ದಾರೆ, ಎಸ್ ನಾವು ಒಪ್ಗೋಣ, ಪೊಲೀಸ್ ಇಲಾಖೆಯಿಂದ ಈ ತರದೊಂದು ಅಚಾತುರ್ಯನೋ ಈ ತರದೊಂದು ತಪ್ಪು ಆಗಿರಬಹುದು. ಬಟ್ ಹೇಳಿರೋ ತಪ್ಪಲ್ಲ, ಹೇಳಿರೋ ವೇ, ಹೇಳಿರೋ ಸ್ಥಳ ಎರಡೂ ಸರಿ ಇಲ್ಲ. ದೇವಸ್ಥಾನದ ಮುಂದೆ ನೀವು ಇರಬರ ಅಧಿಕಾರಿಗಳನ್ನು ಗುಡ್ಡೆ ಹಾಕೊಂಡ್ಬಿಟ್ಟು ಸಾರ್ವಜನಿಕರ ಮುಂದೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಬಾಯಿಗೆ ಬಂದಂಗೆ ಬೈದು ಬಿಟ್ರೆ ಏಕವಚನದಲ್ಲಿ ಏನ್ ಮೆಸೇಜ್ ಕೊಡ್ತೀರಿ? ಇದರಿಂದ ಏನ್ ಹೇಳಕ್ ಕೊಟ್ಟಿದ್ದೀರಿ ಇದರಿಂದ? ಆಮೇಲೆ ಬೇಲೂರಿನಲ್ಲಿ ಹುಲ್ಲಳ್ಳಿ ಸುರೇಶ್ ಅವರು ಅಧಿಕಾರಿಗಳ ವಿರುದ್ಧ ನಾಲ್ಗೆ ಹರಿ ಬಿಡ್ತಕ್ಕಂಥದ್ದು ಇವತ್ತಿನ ಹೊಸದಲ್ಲ. ಇದು ಅವರು ಅಧಿಕಾರಕ್ಕೆ ಬಂದಂಗಿಂದ ಇದನ್ನೇ ಪರಿಪಾಠ ಮಾಡ್ಕೊಂಡು ಬಂದಿದ್ದಾರೆ, ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ಎಷ್ಟ್ ದಿನ ಮುಂದುವರ್ಸ್ಕೊಂಡು ಹೋಗ್ತೀರಿ? ಇನ್ನು ಎಷ್ಟು ದಿವಸ ಇದನ್ನೇ ಮಾಡ್ಕೊಂಡು ಹೋಗ್ತೀರಿ ನೀವು? ಸರ್ಕಾರಿ ಅಧಿಕಾರಿಗಳಿಗೆ ಬೆಲೆನೇ ಇಲ್ವಾ ಹಂಗಾದ್ರೆ? ಅಲ್ರಪ್ಪ, ಸರ್ಕಾರಿ ಅಧಿಕಾರಿಗಳನ್ನ ಬಾಯಿ ಒಂದಂಗ್ ಬೈದ್ ಬಿಡ್ತೀವಿ ಅಂತ ಅಂದ್ ಹೊರಟ್ರೆ ಇನ್ನೊಂದ್ಸಲಿ ಹಿಂಗೆ ಫಾರೆಸ್ಟ್ ಆಫೀಸರ್ ಬಟ್ಟೆ ಬಿಚ್ಚಿ ನಿಲ್ಸ್ತೀನಿ ಅಂತ ಏನೋ ಮಾತಾಡ್ಬಿಟ್ಟು DC ಆಫೀಸ್ ಮುಂದೆ ಬಂದು ಸ್ಟ್ರೈಕ್ ಮಾಡಿದ್ರು ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನಾಳೆ ಪೊಲೀಸ್ ಇಲಾಖೆ ಸ್ಟ್ರೈಕ್ ಮಾಡ್ಬೇಕು, ನಾಡಿದ್ದು ಇನ್ನೊಂದು ಇಲಾಖೆ ಸ್ಟ್ರೈಕ್ ಮಾಡ್ಬೇಕು. ಹಿಂಗೆ ದಿನ ಬೆಳಗಾದ್ರೆ ಅಧಿಕಾರಿಗಳ ವರ್ಗ ನಿಮ್ ವಿರುದ್ಧ ಸ್ಟ್ರೈಕೇ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಅಂಡ್ ಇರಬರ ಅಧಿಕಾರಿಗಳೆಲ್ಲರೂ ನೀವು ಬೈದು ಹತೋಟಿಲಿ ಇಟ್ಕೊಂಡ್ಬಿಡ್ತೀನಿ ಹಿಡಿತದಲ್ಲಿ ಅಂತ ಹೊರಟು ಬಿಟ್ರೆ ಹೆಂಗೆ ಒಬ್ಬ ಜನಪ್ರತಿನಿಧಿಯಾಗಿ ಹೆಂಗೆ ಕೆಲಸ ತಗೊಳ್ತೀರಿ ಅಧಿಕಾರಿಗಳ ಹತ್ರ? ಐ ಡೋಂಟ್ ನೋ. ಅಂಡ್ ನಾನು ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ, ನಿಮ್ಮ ಕಳಕಳಿ ಸರಿ ಇರಬಹುದು, ಬಟ್ ದ ವೇ ಅಂಡ್ ದ ಪ್ಲೇಸ್ ನೀವು ಎಲ್ಲಿ ಇದನ್ನ ಮಾಡಿದ್ದೀರೋ ಅದು ಸರಿ ಇಲ್ಲ. ಜಿಲ್ಲಾಧಿಕಾರಿಗಳ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾಕೆ ಜಿಲ್ಲಾಧಿಕಾರಿಗಳು ಬಂದ್ರು ಅದೇನೋ ಗೊತ್ತಿಲ್ಲ, ಬಟ್ ಏನೇ ತಪ್ಪಾಗಿದ್ರು ಕೂಡ ಹೇಳೋ ರೀತಿ, ಹೇಳೋ ಸ್ಥಳ ಸರಿ ಇಲ್ಲ ಅಷ್ಟೇ. DC 24 ಗಂಟೆಗೆ ಓಡಾಡ್ತಾರಾ? ನಾನು ಬೇರೆ ತರ ಕೊಡ್ಬೇಕಾಗುತ್ತೆ ಸ್ಟೇಟ್ಮೆಂಟ್ ನ. ಎಚ್ಚರಿಕೆಯಿಂದ ಕೆಲಸ ಮಾಡಿ ರೇವಣ್ಣ. ಪಬ್ಲಿಕ್ ಗಳನ್ನೆಲ್ಲ ಇಟ್ಕೊಂಡು ಹೊಡೆಯೋದು ಇದನ್ನೆಲ್ಲ ಮಾಡಕ್ ಹೋಗ್ತೀರಾ ನೀವು? ಈಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ನಮ್ಮ ಎಲ್ಸಿನೂ ಬರ್ತಾರೆ ಈಗ ಅಲ್ಲಿಗೆ, ಬನ್ನಿ, ಅಲ್ಲಿ ನೆನ್ನೆ ಆಗಿರೋ ಘಟನೆನ ತೋರಿಸ್ತೀನಿ ನಾನು. ನೀವು ಎಷ್ಟು ಗೌರವದಿಂದ ಇರ್ತೀರ ಅಷ್ಟು ಗೌರವದಿಂದ ಮಾತ್ರ ನಿಮಗೆ ಸಹಕಾರ ಸಿಗುತ್ತೆ. ಒಂದು ಚೂರು ಏರುಪೇರು ಸಮಾಜದಲ್ಲಿ ಸುಪ್ರೀಂ ಯಾರು? ಭಕ್ತರು. ಇಲ್ಲಿ ಲೋಕಲ್ ಅವರೇ ಸುಪ್ರೀಂ. ಅವ್ರು ತದ್ದು ವಿರುದ್ಧವಾಗಿ ನಡೆದ್ರೆ ಬೇರೆ ಥರದ್ದು ಕೊಡಬೇಕಾಗುತ್ತೆ. ನಿಮ್ಮ DC ಎಲ್ಲ ನಿಮ್ಮ ಯಾರು ಬಂದ್ರೂ ಇಲ್ಲೇನು ನಡೆಯಲ್ಲ ಪಟಾಕಿ.
ಗೊತ್ತಿರಲಿ. ಸರ್ ಸ್ಥಳೀಯರಿಗೆ ಬೈಕ್ ಬರಕ್ಕೆ ಅವಕಾಶ ಕೊಡಿ ಸರ್. ಹೋಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ನಾನು ಹೇಳೋದು ಕೇಳ್ರಿ, ನಾನು ಹೇಳಿದ್ ಕೇಳ್ರಿ. ನಾನು ಇರೋದು ನೀವು ಹೇಳೋದು ಕೆಲಸನ ಇದಕ್ಕೆಲ್ಲ ಇರೋದು. ಜನಪ್ರತಿನಿಧಿಗಳ ಹತ್ರಕ್ಕೆ ಬರೋದು ಜನಗಳು. ನಿನ್ನ ಹತ್ರಕ್ಕೆ ಬರಲ್ಲ. ನೀನು ಕಾಕಿ ಸೂಟ್ ಹಾಕೊಂಡು ನಿಂತ್ಕೋತೀಯ. ಎಸಿ ಹತ್ರಕ್ಕೆ ಹೋಗಕ್ಕಾಗತ್ತಾ? ನಿಮ್ಮ ತಹಶೀಲ್ದಾರ್ ಕೈಗೆ ಸಿಗಲ್ಲ, ಹೋಗಕ್ಕಾಗತ್ತಾ? ಬರೋದು ನನ್ನ ಹತ್ರಕ್ಕೆ. ನಾನು ಸಮಸ್ಯೆ ಸ್ಥಳೀಯವಾಗಿ ಇಲ್ಲಿ ಗೊತ್ತಿರೋದು ನಮಗೆ. ಇಲ್ಲಿ ನೋಡಿ, ಸಾರ್ವಜನಿಕರು ಏನು ತಂದಿದ್ದಾರೆ ಅದಕ್ಕೆ ಅನುಗುಣವಾಗಿ ಪ್ರೀತಿಯಿಂದ ನಡ್ಕೊಳ್ಳಿ ನೀವು. ಪೊಲೀಸ್ ಇದೆ ಅಂದ್ಬಿಟ್ಟು ಕಾಕಿ ತೋರಿಸೋದಲ್ಲ. ಹಾಸನ ನಗರದ ವಿವಿಧ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹಲವು ರೀತಿಯ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ವಿವಿಧ ಹಾಸ್ಟೆಲ್ಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಆಕಾಶವಾಣಿ ಹಿಂಭಾಗ ಇರತಕ್ಕಂತ ಕಲ್ಲು ಕಟ್ಟಡದ ಬಿಸಿಎಂ ಹಾಸ್ಟೆಲ್, ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳು ಸೇರಿದಂತೆ ವಿವಿಧ ಹಾಸ್ಟೆಲ್ಗಳಿಗೆ ಭೇಟಿಯನ್ನು ನೀಡಿ ವಿದ್ಯಾರ್ಥಿಗಳಿಂದ ಸಮಸ್ಯೆಯನ್ನು ಆಲಿಸಿದ್ರು. ಇದೇ ವೇಳೆ ಹಾಸ್ಟೆಲ್ ವಾರ್ಡನ್ ಹಾಗೂ ಅಡಿಗೆ ಮೇಲ್ವಿಚಾರಣೆ ಸಿಬ್ಬಂದಿಗಳ ಜೊತೆಯೂ ಕೂಡ ಮಾತನಾಡಿದ ಶಾಸಕರು ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ವಿದ್ಯಾಭ್ಯಾಸ ಮಾಡುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಉದ್ದೇಶದಿಂದ ವಿದ್ಯಾರ್ಥಿಗಳು ವಿವಿಧ ಜಿಲ್ಲೆಗಳಿಂದ ಬಂದಿರ್ತಾರೆ. ಅವರನ್ನ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಅವರಿಗೆ ಬೇಕಾದ ಊಟ, ವಸತಿ ಸೇರಿದಂತೆ ಪೂರಕ ಮೂಲಭೂತ ಸೌಕರ್ಯ ಕಲ್ಪಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ತಕ್ಕಂತೆ ನಾವೆಲ್ಲರೂ ಕೂಡ ನಡ್ಕೊಬೇಕು. ಮುಂದಿನ ದಿನಗಳಲ್ಲಿ ಊಟ ಕೊಡೋದಿಲ್ಲ ಮತ್ತಿತರ ಆರೋಪಗಳು ಕೇಳಿ ಬಂದ್ರೆ ಕಠಿಣ ಕ್ರಮಕ್ಕೆ ಸರ್ಕಾರ ಮೇಲಧಿಕಾರಿಗಳಿಗೆ ದೂರು ನೀಡಬೇಕಾಗಿದೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಾಸ್ತಿ ಇಶ್ಯೂ ಇಲ್ಲ ಸರ್. ಇಲ್ಲಿ ಮಕ್ಕಳಾಗತ್ತೆ, ಅದಕ್ಕೆ ಇವರು ಪೇಮೆಂಟ್ ಬಿಲ್ ಹಾಕಕ್ಕಾಗಲ್ಲ. ಇರೋ ಏನು 140 ಮಕ್ಕಳಿದೆ ಚಪಾತಿ ಕೊಡಕ್ಕೆ ಡೈರೆಕ್ಷನ್ ಕೊಡ್ತೀವಿ ಸರ್. ಹಂಗೆ ಕಾಣಿಸುತ್ತೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ತಂಬಾಕು ಮಾರುಕಟ್ಟೆಯಲ್ಲಿ ಬೆಲೆ ಏರಿಸುವಂತೆ ಆಗ್ರಹಿಸಿ ಏಪ್ರಿಲ್ 3ರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಅಂತ ಭಾರತೀಯ ಕಿಸಾನ್ ಸಂಘದ ತಾಲೂಕು ಘಟಕದ ಗೌರವಾಧ್ಯಕ್ಷ SV ಯೋಗಣ್ಣ ತಿಳಿಸಿದ್ದಾರೆ. ರಾಮನಾಥಪುರ ತಂಬಾಕು ಮಾರುಕಟ್ಟೆಯಲ್ಲಿ ಹರಾಜು ಪ್ರಾರಂಭವಾಗಿ 6 ತಿಂಗಳು ಕಳೆದರೂ ಕೂಡ ಸ್ಥಿರ ಬೆಲೆ ಏರಿಕೆ ಆಗದೆ ಪಾತಾಳಕ್ಕೆ ಕುಸಿತಾ ಇರತಕ್ಕಂಥದ್ದು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥ ಅವರು ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಸಂಸದರಾದ ಯದುವೀರ್, ಶ್ರೇಯಸ್ ಪಟೇಲ್ ಹಾಗೂ ಶಾಸಕ ಎ ಮಂಜು ಅವರು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿ ಉನ್ನತ ಮಟ್ಟದ ಸಭೆಯನ್ನ ನಡೆಸಿ ಬೆಲೆ ಏರಿಕೆ ಮಾಡುವಂತೆ ಈಗಾಗಲೇ ಕೇಳಿಕೊಂಡ್ರು ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನ ನೀಡದೆ ಕಿಂಚಿತ್ತು ದರ ಏರಿಕೆ ಮಾಡಿಲ್ಲ. ಬೆಳೆಗಾರರ ಹಿತ ಕಾಯಬೇಕಿದ್ದ ಮಂಡಳಿ ಕಾಟಾಚಾರದ ಸಭೆ ನಡೆಸಿ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು. ಅಂಡ್ ರೈತರ ಮೇಲೆ ಕಾಳಜಿ ಇದ್ರೆ ಸಂಸದರು ಮತ್ತೆ ಶಾಸಕರು ಬೀದಿಗಿಳಿದು ಧರಣಿ ನಮ್ಮ ಜೊತೆ ರೈತರ ಜೊತೆ ಸೇರ್ಕೊಂಡು ಧರಣಿ ಮಾಡ್ಲಿ, ನಮಗೆ ಬೆಂಬಲ ಕೊಡ್ಲಿ ಅಂತ ಆಗ್ರಹಿಸಿದ್ರು. ಇನ್ನು ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ರವಿ ಮಾತನಾಡಿ ಮಂಡಳಿ ಮತ್ತೆ ಕಂಪನಿಗಳು ರೈತರಿಗೆ ಮೋಸ ಮಾಡ್ತಾ ಇದ್ದಾವೆ. ಬೆಳೆಗಾರರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಸರಿಪಡಿಸತಕ್ಕಂತ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಘದ ಮಂಜು, ವೀರೇಂದ್ರ, ಸಂಜು, ವೇದಮೂರ್ತಿ ಮತ್ತಿತರರು ಹಾಜರಿದ್ದರು. ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಅಕ್ಟೋಬರ್ 10ನೇ ತಾರೀಕು ಇಡೀ ರಾಜ್ಯದ 10 ಪ್ಲಾಟ್ಫಾರ್ಮ್ಗಳು ತಂಬಾಕು ಹರಾಜು ಮಾರುಕಟ್ಟೆಗಳು ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಸರಿಸುಮಾರು ಇಂದಿಗೆ 6 ತಿಂಗಳ ಆದರೂ ಸಹಿತ ತಂಬಾಕು ತನ್ನ ಬೆಲೆಯನ್ನು, ತನ್ನ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಿಲ್ಲ. ಮೊದಲು ಆಂಧ್ರದಲ್ಲಿ 450 ರೂಪಾಯಿ ಏನು ಗರಿಷ್ಠ ಬೆಲೆ, ಕರ್ನಾಟಕದಲ್ಲಿ ಪ್ರಾರಂಭ ಆದಾಗ 320 ರೂಪಾಯಿ ಏನಾಯಿತು. ಅದಾದಮೇಲೆ ಹಂತವಾಗಿ ಮಾರ್ಕೆಟು ತನ್ನ ಬೆಲೆನ ಹೆಚ್ಚಿಸ್ಕೋತದೆ ಅಂತ ಅಂದ್ಕೊಂಡು ನಾವು ಹಂತವಾಗಿ ಮಾರ್ಕೆಟಲ್ಲಿ ಭಾಗವಹಿಸ್ತಾ ಬಂದೋ. ಆದರೆ ತನ್ನ ಬೆಲೆನ ದಿನೇ ಕುಸಿತ ಕಂಡು ಮಾರ್ಕೆಟು ಅಧೋಪತನಕ್ಕೆ ಇವತ್ತು ಮಾರ್ಕೆಟು ಹೋಗಿದೆ ತಂಬಾಕು. ಕೈಗಾರಿಕಾ ಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಪ್ರಿಯಾಪಟ್ಟಣ, ಹುಣಸೂರು, HD ಕೋಟೆ, ಅರಕಲಗೂಡು, KR ನಗರ, ಹೊಳೆನರಸೀಪುರ ಇಷ್ಟು ಭಾಗದ ತಂಬಾಕು ಬೆಳೆಗಾರರೇನಿದ್ದೀವಿ ಅಲ್ಲಿಯ ಚುನಾಯಿತ ಪ್ರತಿನಿಧಿಗಳು, MLAಗಳು ಮತ್ತು ಹಾಸನದ MP ಮತ್ತು ಮೈಸೂರು MP ಹೈ ಲೆವೆಲ್ ಮೀಟಿಂಗ್ಗಳಾದರೂ ಸಹಿತ ಯಾವುದೇ ಹೊಗೆ ಸೊಪ್ಪಿನ ಬೆಲೆಯಲ್ಲಿ ಕಿಂಚಿತ್ತು ಸಹಿತ ನಾವು ಏರಿಕೆಯನ್ನು ಕಂಡಿಲ್ಲ. ಹೈ ಲೆವೆಲ್ ಮೀಟಿಂಗ್ಗಳು ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನಮ್ಮ ಮೈಸೂರು MP ಪ್ರತಿನಿಧಿಸ್ತಕ್ಕಂಥ ಮೈಸೂರು MP, ಹಾಸನ MP,
ಎಲ್ಲ ಚುನಾಯಿತ MLAಗಳು ಒಂದು ನಿಯೋಗ ಹೋಗಿ ವಾಣಿಜ್ಯ ಮಂತ್ರಿನ ಭೇಟಿ ಮಾಡಿ ತಂಬಾಕು ಬೆಳೆಗಾರರ ಸಂಕಷ್ಟವನ್ನು ಹೇಳಿದರೂ ಸಹಿತ ಕವಡೆ ಕಾಸಿನ ಕಿಮ್ಮತ್ತು ರೈತರಿಗೆ ಸಿಕ್ಕಿಲ್ಲ. ಸಂಸತ್ತಲ್ಲಿ ಯದುವೀರು ಮತ್ತು ನಮ್ಮ ಹಾಸನದ MP ಶ್ರೇಯಸ್ ಪಾಟೀಲ್ ಮಾತಾಡಿದ್ರು ಸಹಿತ ಕವಡೆ ಕಾಸು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಹಾಸ್ಟೆಲ್ನಲ್ಲಿ ಕೊಲೆ ಆರೋಪಿಗೆ ಆಶ್ರಯ, ಮಾರಕಾಸ್ತ್ರಗಳೊಟ್ಟಿಗೆ ಅಡಗಿ ಕುಳಿತಿದ್ದ ಪ್ರಾಪ್ತ, ಪೊಲೀಸರಿಂದ ಸ್ಥಳ ಮಹಜರ್. ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ವಾಕಿಂಗ್ಗೆ ಬ್ರೇಕ್, ವಾರ್ಷಿಕ 500 ರೂಪಾಯಿ ಶುಲ್ಕ ವಿಧಿಸಲು ನೋಟಿಸ್, ತೋಟಗಾರಿಕೆ ಇಲಾಖೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ವಿದ್ಯಾರ್ಥಿ ಮೇಲೆ ಹಲ್ಲೆ ಆರೋಪ, ಹಾಸ್ಟೆಲ್ ವಾರ್ಡನ್ ವರ್ಗಾವಣೆ, ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಶಾಸಕರು, ಅಧಿಕಾರಿಗಳು. ಪೊಲೀಸ್ ಅಂದ್ರೆ ಬರೀ ಲಾಠಿ ತೋರಿಸೋದಲ್ಲ, ಇಲ್ಲಿ ಜನರೇ ಸುಪ್ರೀಂ, ಯಾವ DC ಪರ್ಮಿಷನ್ ಕೇಳಲ್ಲ, ಕಾಕಿ ವಿರುದ್ಧ ಶಾಸಕ HK ಸುರೇಶ್ ಕಂಡ ಮಂಡಲ. ವಿದ್ಯಾರ್ಥಿಗಳ ದೂರು ಹಿನ್ನೆಲೆ ಹಾಸ್ಟೆಲ್ಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ದಿಢೀರ್ ಭೇಟಿ, ಸ್ಥಳ ಪರಿಶೀಲನೆ, ಕ್ರಮದ ಸೂಚನೆ. ತಂಬಾಕು ಬೆಲೆ ಕುಸಿತಕ್ಕೆ ಆಕ್ರೋಶ, ಕಣ್ಮುಚ್ಚಿ ಕುಳಿತ ಆಡಳಿತ ಮಂಡಳಿ, ರಾಮನಾಥಪುರದಲ್ಲಿ ರೈತರ ಹೋರಾತ್ರಿ ಧರಣಿ ಎಚ್ಚರಿಕೆ. ಇದಾಗಿ ಸುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ಕಡೆ.